ಉತ್ತರಾಖಂಡ್ನಲ್ಲಿ ರಣಭೀಕರ ಮೇಘಸ್ಫೋಟಕ್ಕೆ ಸಾಕಷ್ಟು ಪರಿಸ್ಥಿತಿ ಈಗ ಅಯೋಮಯವಾಗ್ತಾ ಇದೆ. ಪ್ರವಾಹಕ್ಕೆ ಧರಾಲಿ ಗ್ರಾಮ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ಸಾಕಷ್ಟು ಮಳೆ ಸುರಿತಾ ಇದೆ. ಬರೀ ಮಳೆ ಅಷ್ಟೇ ಬರ್ತಾ ಇಲ್ಲ, ಮಳೆಯಿಂದ ಅನೇಕ ಸಮಸ್ಯೆಗಳಾಗ್ತಾ ಇದ್ದಾವೆ. ಮೇಘಸ್ಫೋಟದಿಂದ ಪ್ರವಾಹಕ್ಕೆ ಧರಾಲಿ ಗ್ರಾಮ ಈಗ ಅಲ್ಲೋಲ ಕಲ್ಲೋಲವಾಗಿದೆ. ಬೆಟ್ಟದ ತುದಿಯಿಂದ ಈಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೇಳಿ ಕೇಳಿ ಉತ್ತರಾಖಂಡ ಸಾಕಷ್ಟು ಇಂತಹ ಪರಿಸ್ಥಿತಿಗೆ ಈ ಹಿಂದೆ ಕೂಡ ತುತ್ತಾಗಿತ್ತು. ಉತ್ತರ ಕಾಶಿ ಜಿಲ್ಲೆಯ ಧಾರಾಲಿ ಗ್ರಾಮದಲ್ಲಿ ದುರಂತ ಆಗ್ತಾ ಇದೆ. ಸಾಕಷ್ಟು ನೀರು ಹರಿದು ಬರ್ತಾ ಇದೆ. ಕೀರ್ ಗಂಗಾ ನದಿ ಪ್ರವಾಹದಿಂದ ಈಗ ಭಾರಿ ಅನಾಹುತ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಣ್ಣು ಬಂಡೆಗಳ ಸಮೇತ ಈಗ ನೀರು ಕೊಚ್ಕೊಂಡು ಬರ್ತಾ ಇದೆ. ಕಪ್ಪು ನೀರು ಬರ್ತಾ ಇದೆ. ಮೇಘಸ್ಫೋಟ ಬೆನ್ನಲ್ಲೇ ಈಗ ಸಾಕಷ್ಟು ನೀರು ಹರಿದು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ರಣಭೀಕರ ಮೇಘಸ್ಫೋಟಕ್ಕೆ ಈಗ ಪರಿಸ್ಥಿತಿ ಅಯೋಮಯವಾಗಿದೆ. ಅನೇಕ ಹೋಟೆಲ್ಗಳು, ಹೋಮ್ ಸ್ಟೇಗಳು ಇವಾಗ ಕುರುಹುಗಳು ಸಿಗದೇ ಇರೋ ರೀತಿಯಲ್ಲಿ ಈಗ ತೊಳ್ಕೊಂಡು ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಗುಡ್ಡಕ್ಕೆ ಗುಡ್ಡ ಕುಸಿತಾ ಇದೆ. ಇಡೀ ಗುಡ್ಡವೇ ನೋಡಿ ಕುಸ್ಕೊಂಡು ಜಾರ್ಕೊಂಡು ಕೆಳಗಡೆ ಬರ್ತಾ ಇದೆ. ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಹೋಟೆಲ್ ಇತ್ತು, ಒಂದು ಕಟ್ಟಡ ಇತ್ತು, ಒಂದು ಹೋಮ್ ಸ್ಟೇ ಇತ್ತು ಅನ್ಲಿಕ್ಕೆ ಒಂದು ಕುರುಹುಗಳು ಸಿಗ್ತಾ ಇಲ್ಲ. ಭೂಪಟದಲ್ಲಿ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಕಟ್ಟಡ ಇತ್ತು ಅನ್ಲಿಕ್ಕೂ ಕೂಡ ಕುರುಹು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮೇಘಸ್ಫೋಟ ಆಗ್ತಾ ಇದೆ. ಧರಾಲಿ ಗ್ರಾಮ ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಉತ್ತರಾಖಂಡ್ನ ಧರಾಲಿ ಗ್ರಾಮ ನೋಡ್ಲಿಕ್ಕೆ ಎಷ್ಟು ಪ್ರಾಕೃತಿಕವಾಗಿ ಸೌಂದರ್ಯ ಇದೆಯೋ ಅಷ್ಟೇ ವಿಕೋಪಕ್ಕೂ ಆಗಾಗ ಕಾರಣ ಆಗ್ತಾ ಇರ್ತದೆ ಈ ಒಂದು ಪ್ರದೇಶಗಳು. ಉತ್ತರಾಖಂಡಕ್ಕೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ ಟೂರ್, ಪ್ರವಾಸಕ್ಕೆ ಹೋದವರು ಅಲ್ಲಿಯ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಪ್ರಕೃತಿ ಒಮ್ಮೊಮ್ಮೆ ಮುನಿಸ್ಕೊಂಡಾಗ ಈ ರೀತಿಯಾದಂತಹ ವಿಕೋಪಕ್ಕೂ ಕೂಡ ಅಲ್ಲಿಯ ಜನ ಪರಿತಪಿಸ್ತಾ ಇರ್ತಾರೆ ಅನ್ನಲಿಕ್ಕೆ ಈ ದೃಶ್ಯಾವಳಿ ಗಮನಿಸ್ತಿದ್ರೆ ಗೊತ್ತಾಗ್ತಾ ಇದೆ. ಗುಡ್ಡಕ್ಕೆ ಗುಡ್ಡವೇ ಕುಸಿದು ಕೆಳಗಡೆ ಬರ್ತಾ ಇದೆ. ಮಣ್ಣು ಕಲ್ಲು ಬಂಡೆಗಳೆಲ್ಲ ಕುಸಿದು ಕೆಳಗಡೆ ಬರ್ತಾ ಇದ್ದಾವೆ. ಊರಿಗೂರೇ ಕೊಚ್ಕೊಂಡು ಹೋಗ್ತಾ ಇದೆ. ಅನೇಕ ಹೋಟೆಲ್ಗಳು, ಹೋಮ್ ಸ್ಟೇಗಳು ಈಗ ಜಲಸಮಾಧಿಯಾಗಿ ಹೋಗ್ತಾ ಇದ್ದಾವೆ. ಅಪಾರ ಪ್ರಮಾಣದ ಸಾವು ನೋವುಗಳ ಜೊತೆಗೆ ಅಪಾರ ಪ್ರಮಾಣದ ಆಸ್ತಿ ಸಂಪತ್ತು ಎಲ್ಲವೂ ಕೂಡ ಈಗ ನೀರಲ್ಲಿ ಜಲಸಮಾಧಿಯಾಗಿ ಹೋಗ್ತಾ ಇದೆ. ಇನ್ನು ಬೆಟ್ಟದ ತುದಿಯಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾಕಷ್ಟು ನೀರು ಬರ್ತಾ ಇರೋದ್ರಿಂದ ಸಾಕಷ್ಟು ಕಟ್ಟಡಗಳೆಲ್ಲ ಧರಶಾಯಿ ಆಗ್ತಾ ಇದ್ದಾವೆ. ಬೆಟ್ಟದ ತುದಿಯಿಂದ ಈಗ ನೀರು ಸಾಕಷ್ಟು ಹರಿದು ಬರ್ತಾ ಇದೆ. ಹಠಾತ್ ಪ್ರವಾಹಕ್ಕೆ ನೂರಾರು ಮನೆಗಳು ನಾಮಾವಶೇಷವಾಗ್ತಾ ಇದ್ದಾವೆ. ಮೇಘಸ್ಫೋಟಕ್ಕೆ ಧಾರಾಲಿಯ 4 ಜನ ಈಗಾಗಲೇ ಜಲಸಮಾಧಿಯಾಗಿದ್ದಾರೆ. ಪ್ರವಾಹದಲ್ಲಿ ನೂರಾರು ಜನರು ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮೇಘಸ್ಫೋಟಕ್ಕೆ ಮನೆ ಸಮೇತ ಈಗ ಜನರು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ ನೀರಲ್ಲಿ. ರಣಭೀಕರ ಪ್ರವಾಹಕ್ಕೆ ಊರಿಗೆ ಊರೇ ನೀರು ಪಾಲಾಗ್ತಾ ಇದೆ. ಪ್ರವಾಹ ಪೀಡಿತ ಧರಾಲಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದೆ. SDRF ಸೇನೆ, ವಿಪತ್ತು ನಿರ್ವಹಣಾ ತಂಡ ಈಗ ಅಲ್ಲಿ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಷ್ಟೇ ಕಾರ್ಯಾಚರಣೆ ಮಾಡಿದರೂ ಕೂಡ ನೋಡಿ ಈ ಥರ ಪರಿಸ್ಥಿತಿ ಆದರೆ ದೃಶ್ಯಾವಳಿಯಲ್ಲಿ ಗಮನ ಇಟ್ಟು ನೋಡ್ತಾ ಇದ್ದೀರಾ. ಗುಡ್ಡಕ್ಕೆ ಗುಡ್ಡ ಕುಸಿತಾ ಇದೆ, ಮಣ್ಣು ಕುಸಿತಾ ಇದೆ, ಮರಗಳು ಧರಶಾಯಿ ಆಗ್ತಾ ಇದ್ದಾವೆ. ಕೆಳಗಡೆ ಇರುವಂತಹ ಮನೆಗಳಿಗೆ ಎಲ್ಲ ಬಂದು ಅಪ್ಪಳಿಸ್ತಾ ಇದೆ ನೀರು. ನೋಡಿ ಆ ನೀರು ಕಪ್ಪು ಬಣ್ಣದಲ್ಲಿ ಬರ್ತಾ ಇದೆ. ಇದುವರೆಗೂ 20ಕ್ಕಿಂತ ಹೆಚ್ಚು ಜನರನ್ನ ಸೇನೆ ರಕ್ಷಣೆ ಮಾಡಿದೆ. ಮೇಘಸ್ಫೋಟದಲ್ಲಿ 4 ಜನ ಮೃತಪಟ್ಟಿರುವ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇದು ಉತ್ತರಾಖಂಡ್ನ ಧರಾಲಿ ಗ್ರಾಮದ ಪರಿಸ್ಥಿತಿಯನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಬೆಟ್ಟದ ತುದಿಯಿಂದ ಈಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು. ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟಕ್ಕೆ ಈಗ ಸಾಕಷ್ಟು ಪರಿಸ್ಥಿತಿ ಅಯೋಮಯ ಆಗ್ತಾ ಇದೆ. ಸ್ಥಳದಲ್ಲಿ 150 ಸೈನಿಕರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 20ಕ್ಕಿಂತ ಹೆಚ್ಚು ಜನರನ್ನ ಈಗ ಆಲ್ರೆಡಿ ಸೇನೆ ರಕ್ಷಣೆ ಮಾಡಿದೆ. ಮೇಘಸ್ಫೋಟದಲ್ಲಿ 4 ಮೃತಪಟ್ಟಿದ್ದಾರೆ, 4 ಜನ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗ ತೀವ್ರಗೊಂಡಿದೆ. ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟಕ್ಕೆ ಈಗ ಅಯೋಮಯ ಒಂದು ಕಡೆ. ಹೋಮ್ ಸ್ಟೇಗಳು, ಹೋಟೆಲ್ಗಳು ನೀರಲ್ಲಿ ಎಲ್ಲವೂ ಕೂಡ ತೇಲ್ಕೊಂಡು ಹೋಗ್ತಾ ಇದ್ದಾವೆ. ಗುಡ್ಡ ಕುಸಿತಾ ಇದೆ, ಮರಗಳು ಧರಶಾಯಿ ಆಗ್ತಾ ಇದ್ದಾವೆ. ಗುಡ್ಡದ ಕೆಳಗಡೆ ಇರುವಂತಹ ಅನೇಕ ಕಟ್ಟಡಗಳು, ಮನೆಗಳು ಎಲ್ಲವೂ ಕೂಡ ಜಲಸಮಾಧಿಯಾಗಿ ಹೋಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಪರಿಸ್ಥಿತಿಯಲ್ಲಿ NDRF, SDRF ಸೇನೆ ಯಾರೇ ಇದ್ರೂ ಕೂಡ ರಕ್ಷಣೆ ಮಾಡೋಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಆದರೂ ಹರಸಾಹಸ ಪಟ್ಟು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು 20 ಜನರನ್ನು ರಕ್ಷಣೆ ಮಾಡಿದ್ದಾರೆ. 4 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.
ರಣಭೀಕರ ಪ್ರವಾಹಕ್ಕೆ ಗ್ರಾಮಕ್ಕೆ ಗ್ರಾಮವೇ ನೀರು ಪಾಲಾಗಿ ಹೋಗ್ತಾ ಇದೆ. ಉತ್ತರಾಖಂಡ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ, ಎಷ್ಟು ಪ್ರಾಕೃತಿಕವಾಗಿ ವಿಸ್ಮಯವಾಗಿದೆಯೋ, ಅಷ್ಟೇ ವಿಕೋಪಕ್ಕೂ ಅಲ್ಲಿ ಕಾರಣ ಆಗ್ತಾ ಇರ್ತದೆ. ಅಪಾರ ಪ್ರಮಾಣದ ಹಾನಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಉತ್ತರ ಕಾಶಿ ಜಿಲ್ಲೆಯ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಉತ್ತರಾಖಂಡ್ನ ಸಿಎಂ ಇದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು SDRF ಸ್ಥಳೀಯ ಪೊಲೀಸ್ನವರು ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಉತ್ತರಾಖಂಡ್ನ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಈಗ ಅಲ್ಲಿಯ ಅಪ್ಡೇಟನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಸಾಕಷ್ಟು ಜನ ಸಂಕಷ್ಟಕ್ಕೇನು ಸಿಕ್ಕಾಕೊಂಡಿದ್ದಾರಲ್ಲ, ಅವರಿಗೆ ಏನು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಕೂಡ ಒಂದು ಕಡೆ ನಡೀತಾ ಇದೆ. ಘಟನೆಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಸಂತಾಪವನ್ನು ಸೂಚಿಸ್ತೀನಿ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಾಳುಗಳು ಗುಣಮುಖರಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. 20ಕ್ಕಿಂತ ಹೆಚ್ಚು ಜನರನ್ನ ರಕ್ಷಣೆ ಆಗಿದೆ. ನಾನು ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ. ಘಟನೆಯ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೀನಿ. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ. ರಾಜ್ಯ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ನಡೀತಾ ಇದೆ. ಅಗತ್ಯ ಇರುವಂತಹ ಎಲ್ಲ ನೆರವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಜನರಿಗೆ ನೆರವು ನೀಡುವಲ್ಲಿ ಯಾವುದೇ ಅವಕಾಶವನ್ನು ಬಿಟ್ಟುಕೊಡಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿರುವಂಥದ್ದು, ಮೃತಪಟ್ಟವರಿಗೆ ಸಂತಾಪವನ್ನು ಸೂಚಿಸಿರುವಂಥದ್ದು, ಜೊತೆಗೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅವರಿಗೆ ಈಗ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಗಾಯಾಳುಗಳಿಗೆ, ಅದ್ರ ಜೊತೆಗೆ ಮೃತಪಟ್ಟಿರುವಂಥ ಕುಟುಂಬಕ್ಕೆ ಅದು ಏನೀಗ ಪರಿಹಾರ ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಉತ್ತರಾಖಂಡ್ ಸಿಎಂಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿದ್ದಾರೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜೊತೆ ಅಮಿತ್ ಶಾ ಈಗ ಚರ್ಚೆ ಕೂಡ ಮಾಡಿದ್ದಾರೆ. ITBP ಮತ್ತು NDRF ತಂಡ ಕಳಿಸಲಿಕ್ಕೆ ಆದೇಶ, ಅಗತ್ಯ ಇರುವ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಭರವಸೆ ಕೊಟ್ಟಿದ್ದಾರೆ ಉತ್ತರಾಖಂಡ್ನ ಸಿಎಂಗೆ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಧಾಮಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಭರವಸೆ ಕೊಟ್ಟಿದ್ದಾರೆ. ಉತ್ತರಾಖಂಡ್ ಸಿಎಂಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿಮ್ಗೆ ಏನು ನೆರವು ಬೇಕು ನಾವು ಕೊಡ್ತೀವಿ ಅಂತ ಅಭಯವನ್ನು ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ITBP ಮತ್ತು NDRF ತಂಡ ಕಳಿಸ್ಲಿಕ್ಕೆ ಈಗ ಆದೇಶ. ಆಲ್ರೆಡಿ ಈಗ SDRF ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸ್ಥಳೀಯ ಪೊಲೀಸ್ನವರು ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ದರೆ NDRF ತಂಡವನ್ನು ಕೂಡ ಕಳಿಸ್ತೀವಿ. ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ. ಸಹಾಯವಾಣಿ ಬಿಡುಗಡೆಯನ್ನ ಮಾಡಿದೆ ಉತ್ತರ ಕಾಶಿ ಜಿಲ್ಲಾಡಳಿತ. ಹರಿದ್ವಾರದ ಜಿಲ್ಲಾ ತುರ್ತು ಕೇಂದ್ರದ ಸಹಾಯವಾಣಿ ಸಂಖ್ಯೆ ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಈ ಮೊಬೈಲ್ ನಂಬರಿಗೆ ಕರೆ ಮಾಡ್ಬೋದು, ಸಂಕಷ್ಟವನ್ನು ಹೇಳ್ಕೋಬೋದು. ರಾಜ್ಯ ತುರ್ತು ಕೇಂದ್ರ ಅಲ್ಲಿ ಏನೇ ಸಮಸ್ಯೆಗಳಿದ್ರೂ ಈ ನಂಬರಿಗೆ ಕರೆ ಮಾಡಿದರೆ ಅವರು ಸಹಾಯಕ್ಕೆ ಬರ್ತಾರೆ. ಸಹಾಯವಾಣಿಯನ್ನು ಓಪನ್ ಮಾಡಿದೆ ಉತ್ತರಾಖಂಡ್ನ ಜಿಲ್ಲಾಡಳಿತ. ಮೃತಪಟ್ಟವರು, ಗಾಯಗೊಂಡವರ ಬಗ್ಗೆ ಮಾಹಿತಿಗೆ ಅಲ್ಲಿ ಹೆಲ್ಪ್ಲೈನ್ ತೆರೆಯಲಾಗಿದೆ. ಸಹಾಯವಾಣಿ ಬಿಡುಗಡೆಯನ್ನು ಉತ್ತರ ಕಾಶಿಯ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿಯ ಒಂದು ಜನರು ಏನೀಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತು ಕೆಲವೊಂದಿಷ್ಟು ಜನ ಅವಶೇಷಗಳಡಿ ಸಿಕ್ಕಾಕೊಂಡಿರ್ತಾರೆ, ಮತ್ತೊಂದಿಷ್ಟು ಜನ ಮೃತಪಟ್ಟಿರ್ತಾರೆ. ಎಲ್ಲದಕ್ಕೂ ಕೂಡ ಈಗ ಹೆಲ್ಪ್ಲೈನ್ ಅತ್ಯವಶ್ಯಕವಾಗಿ ಬೇಕಾಗಿದೆ. ಧರಾಲಿ ಗ್ರಾಮ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ. ಗುಡ್ಡಕ್ಕೆ ಗುಡ್ಡವೇ ಕುಸಿದು ಕಪ್ಪು ನೀರು ಈಗ ಹರಿದು ಬರ್ತಾ ಇದೆ. ಕಪ್ಪು ನೀರು ಅಂದರೆ ಈ ಗುಡ್ಡದ ಮಣ್ಣಿನ ಮಿಶ್ರಿತವಾದಂತಹ ನೀರು ಹರ್ಕೊಂಡು ಕೆಳಗಡೆ ಬರ್ತಾ ಇದೆ. ಕೆಳಗಡೆ ನೋಡಿ ಸಾಕಷ್ಟು ಮನೆಗಳಿದ್ದಾವೆ, ಸಾಕಷ್ಟು ಬಿಲ್ಡಿಂಗ್ಗಳಿದ್ದಾವೆ, ಕಟ್ಟಡಗಳಿದ್ದಾವೆ, ಆಮೇಲೆ ಹೋಟೆಲ್ಗಳಿದ್ದಾವೆ, ಹೋಮ್ ಸ್ಟೇಗಳಿದ್ದಾವೆ. ಎಲ್ಲವೂ ಜಲ ಸಮಾಧಿಯಾಗಿ ಹೋಗ್ತಾ ಇದೆ. ಮತ್ತು ಸಾಕಷ್ಟು ಜನ ಪಾಪ ಅಲ್ಲಿ ನೋಡ್ತಾ ಇರ್ತಾರೆ, ಅವ್ರನ್ನ ಬದುಕ್ಸೋಕ್ಕಾಗಲ್ಲ.